ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಪ್ರಾಯಶ್ಚಿತ್ತ. ವನಜ ಮತ್ತು ರಮೇಶ್ ದಾಂಪತ್ಯ ಜೀವನದಲ್ಲಿ 3 ಮಕ್ಕಳು ಹುಟ್ಟಿದ್ದರು. ಎಲ್ಲರಂತೆಯೇ ಸುಖಿ ಕುಟುಂಬವಾಗಿತ್ತು. ವನಜ ತುಂಬ ಕಠೋರ ಸ್ವಭಾವದವಳಾಗಿದ್ದಳು. ರಮೇಶ ನಗರದಲ್ಲಿ ಒಂದು ತರಕಾರಿ ಅಂಗಡಿ ನಡೆಸುತ್ತಿದ್ದ. ಯಾರನ್ನೂ ಅವಲಂಬಿಸದೆ ಅಂಗಡಿ ನಡೆಸುತ್ತಾ ಬಂದ ಲಾಭದಲ್ಲಿ ಜೀವನ ನಡೆಸುತ್ತಿದ್ದ. ಮನೆಯಲ್ಲಿ ವನಜ ಅದೇ ಹಣದಲ್ಲಿ ಕುಟುಂಬವನ್ನು ಸಾಗಿಸುತ್ತಿದ್ದಳು. ಅವರೊಂದಿಗೆ ವನಜಾಳ ವಯಸ್ಸಾದ ಅತ್ತೆ ಜೊತೆಯಲ್ಲಿದ್ದರು. ಅವರ ಪತಿಯ ಮರಣದ ನಂತರ ಅತ್ತೆಯು ತುಂಬ ಅಂತರ್ಮುಖಿಯಾಗಿದ್ದರು. ಯಾರೆಂದಿಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. 40 ವರ್ಷ ಜೀವನ ಸಾಗಿಸಿದ ಅತ್ತೆಯು ಪತಿಯ ಹಠಾತ್ ಮರಣದಿಂದ ಮೌನಕ್ಕೆ ಶರಣಾಗಿ ಹೋಗಿದ್ದರು. ಹೆಚ್ಚಾಗಿ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಸದಾಕಾಲ ತನ್ನ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ವನಜಾಳಿಗೆ ಅತ್ತೆಯ ವರ್ತನೆ ತುಂಬ ಕೋಪ ತರಿಸುತ್ತಿತ್ತು. ತನ್ನೊಂದಿಗೆ ಒಂದು ಕೆಲಸಕ್ಕೂ ಕೈಜೋಡಿಸದೆ ಸದಾ ತನ್ನ ರೂಮಿನಲ್ಲಿ ಪತಿಯ ಆಲೋಚನೆಯಲ್ಲಿ ಮುಳುಗಿರುವುದನ್ನು ನೋಡಿ ವನಜ ಕೆಂಡಾಮಂಡಲವಾಗುತ್ತಿದ್ದಳು. ಅತ್ತೆ ಕೋಣೆ ಬಳಿ ಹೋಗಿ, ಅದೇನು ಊರಿನಲ್ಲಿ ಯಾರ ಪತಿಯೂ ತೀರಿಕೊಳ್ಳುವುದಿಲ್ಲವೇ? ನೀವೇ ಒಬ್ಬ ಹೊಸದಾಗಿ ವಿಧವೆಯಾದಂತೆ ಆಡುತ್ತೀರಾ? ಸದಾ ಹೀಗೆ ರೂಮಿನಲ್ಲಿ ಕುಳಿತುಕೊಳ್ಳುವ ಬದಲು ನನಗೂ ಸ್ವಲ್ಪ ಮನೆ ಕೆಲಸಕ್ಕೆ ಸಹಾಯ ಮಾಡಿ. ನನಗೂ 3 ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಮನೆಯ ಎಲ್ಲ ಕೆಲಸ ಮಾಡುವಷ್ಟರಲ್ಲಿ ಸಾಕಾಗಿ ಹೋಗಿರುತ್ತೆ. ಸಾಲದ್ದಕ್ಕೆ ನಿಮ್ಮ ಚಾಕರಿ ಬೇರೆ. ದೇವರು ನನಗೆ ಯಾಕೆ ಇಷ್ಟು ಕಷ್ಟ ಕೊಡುತ್ತಾನೋ ಗೊತ್ತಾಗಲ್ಲ ಎನ್ನುತ್ತಾ ಅತ್ತೆಯೊಂದಿಗೆ ಸಾಧ್ಯವಾದಷ್ಟು ಕಿರಿಕಿರಿ ಮಾಡುವಳು. ಅತ್ತೆಯು ರಮೇಶನೊಂದಿಗೆ ಏನೊಂದು ವಿಷಯವನ್ನು ತಿಳಿಸಿರುವುದಿಲ್ಲ. ರಮೇಶ ಮನೆಗೆ ಬಂದಾಗ ವನಜ ಅತ್ತೆಯೊಂದಿಗೆ ತುಂಬ ಪ್ರೀತಿಯಿಂದ ವರ್ತಿಸುತ್ತಿರುವಂತೆ ನಾಟಕ ಮಾಡುತ್ತಿದ್ದಳು. ಇದು ಯಾವುದು ರಮೇಶನಿಗೆ ತಿಳಿಯುತ್ತಿರಲಿಲ್ಲ. ಹೀಗೆ ದಿನ ಕಳೆಯುತ್ತಾ ಮಕ್ಕಳು ಬೆಳೆದು ಕಾಲೇಜಿಗೆ ಹೋಗಲು ಶುರು ಮಾಡಿದ್ದರು. ಆದರೂ ವನಜ ಅತ್ತೆಯೊಂದಿಗೆ ಕಿರಿಕಿರಿ ಮಾಡುತ್ತಿದ್ದುದನ್ನು ಕಡಿಮೆ ಮಾಡಿರಲಿಲ್ಲ. ಈಗೀಗ ಅವಳು ಅತ್ತೆಯೊಂದಿಗೆ ತುಂಬ ಕಠೋರವಾಗಿ ವರ್ತಿಸುತ್ತಿದ್ದಳು. ವಯಸ್ಸಾದ ಕಾಲದಲ್ಲಿ ಅತ್ತೆಗೆ ಯಾವ ಕೆಲಸವನ್ನು ಹೆಚ್ಚಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ವನಜಾಳ ಕೋಪಕ್ಕೆ ತುತ್ತಾಗಬಾರದೆಂದು ಹೆದರಿ ಸಾಧ್ಯವಾದಷ್ಟು ಅಂಗಳ ಗುಡಿಸುವುದು, ಮನೆ ಗುಡಿಸುವುದು, ಅಡುಗೆಗೆ ಸಹಾಯ ಮಾಡುವುದು ಮಾಡುತ್ತಿದ್ದರು. ಇದು ಯಾವುದು ವನಜಾಳಿಗೆ ತೀರಾ ಹಿಡಿಸುತ್ತಿರಲಿಲ್ಲ. ಬದಲಾಗಿ ತನ್ನ ಗೆಳತಿಯರೊಡನೆ ಅತ್ತೆಯ ಇಲ್ಲದ ತಪ್ಪುಗಳನ್ನು ಹೇಳಿ ಸದಾ ಮೂದಲಿಸುತ್ತಿದ್ದಳು. ಈಗೀಗ ವನಜ ಅತ್ತೆಗೆ ಸರಿಯಾಗಿ ಆಹಾರ ನೀಡುತ್ತಿರಲಿಲ್ಲ. ಈ ಮುದುಕಿ ಒಮ್ಮೆ ಕೊನೆಗೊಂಡರೆ ಸಾಕು ಎಂದು ಕಾಯುತ್ತಿದ್ದಳು. ವನಜಾಳ ಒಂದೊಂದು ಕಠೋರ ಮಾತುಗಳಿಗೂ ಅತ್ತೆಯು ಕಣ್ಣೀರು ಸುರಿಸುತ್ತಾ ಏನೊಂದು ಮರುತ್ತರ ನೀಡದೆ ಕುಳಿತುಕೊಂಡು ಬಿಡುತ್ತಿದ್ದರು. ವನಜಾಳಿಗೆ ಇದೇ ದೊಡ್ಡ ಅಸ್ತ್ರವಾಗಿತ್ತು. ಪತಿಯ ಅಕಾಲಿಕ ಮರಣದಿಂದ ತುಂಬ ನೊಂದುಕೊಂಡಿದ್ದ ಅತ್ತೆಗೆ ವನಜಾಳ ಚುಚ್ಚುಮಾತುಗಳು ಸಹಿಸಲು ಸಾಧ್ಯವಾಗದೆ ಅದೊಂದು ದಿನ ಈ ಲೋಕಕ್ಕೆ ವಿದಾಯ ಹೇಳಿದ್ದರು. ತಾಯಿಯ ಮರಣದಿಂದ ರಮೇಶ ತುಂಬ ನೊಂದುಕೊಂಡಿದ್ದ. ವನಜಾಳಿಗೆ ಈಗಲಾದರೂ ತನಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಮನಸ್ಸಿನಲ್ಲಿಯೇ ಸಂತೋಷಗೊಂಡಿದ್ದಳು. ಹೀಗೆ ದಿನ ಕಳೆಯುತ್ತಿದ್ದಾಗ ರಮೇಶನ ಹಿರಿಯ ಮಗನಿಗೆ ವಿವಾಹವನ್ನು ನಡೆಸಿದ್ದನು. ಮಗನ ಹೆಂಡತಿ ಮನೆಗೆ ಕಾಲಿಡುತ್ತಿದ್ದಂತೆ ವನಜ ಅವಳನ್ನು ತುಂಬ ಚೆನ್ನಾಗಿ ಉಪಚರಿಸುತ್ತಿದ್ದಳು. ಸೊಸೆಯು ತಾನು ತುಂಬ ಓದಿ ಒಳ್ಳೆಯ ಕೆಲಸದಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಅಹಂಕಾರ ಹೆಚ್ಚಾಗಿಯೇ ಇತ್ತು. ಹಿರಿಯ ಮಗನಿಗೆ ಮಗು ಹುಟ್ಟಿದ ನಂತರ ರಮೇಶ ಇನ್ನೂ 2 ಗಂಡು ಮಕ್ಕಳಿಗೆ ತನ್ನ ಸಂಪಾದನೆಯಲ್ಲದೆ ಮಕ್ಕಳ ಸಂಪಾದನೆಯನ್ನು ಸೇರಿಸಿ ವಿವಾಹ ನಡೆಸಿದ್ದ. ರಮೇಶ ಮತ್ತು ವನಜಾಳಿಗೆ ವಯಸ್ಸಾಗಿತ್ತು. ದೇಹದಲ್ಲಿ ಕಾಣುವ ಸಾಮಾನ್ಯ ನಿಶಕ್ತಿ ಬಂದಿತ್ತು. ರಮೇಶನಿಗೆ ಮೊದಲಿನಂತೆ ಅಂಗಡಿಯಲ್ಲಿ ಕುಳಿತು ವ್ಯಾಪಾರ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ.
ಸಂತೋಷದ ಜೀವನವನ್ನು ಅನುಭವಿಸಬೇಕು ಎನ್ನುವಷ್ಟರಲ್ಲಿ ವಿಧಿಯು ಅವನ ಜೀವನದಲ್ಲಿ ಕ್ರೂರವಾಗಿ ವರ್ತಿಸಿತು. ಅದೊಂದು ದಿನ ಬೆಳಗ್ಗೆ ಅಂಗಡಿಗೆ ಹೋಗಲು ಎಂದು ತಯಾರಾಗುತ್ತಿದ್ದ ರಮೇಶ್ ಹೃದಯಾಘಾತವಾಗಿ ಆಸ್ಪತ್ರೆಗೆ ಸಾಗಿಸುವ ಸಮಯದಲ್ಲಿ ತೀರಿಕೊಂಡು ಹೋದರು. ಹಠಾತ್ತನೆ ಆಗಿದ್ದ ಈ ಬೆಳವಣಿಗೆಯಿಂದ ವನಜ ನಿಜಕ್ಕೂ ಕಂಗಾಲಾಗಿ ಹೋಗಿದ್ದರು. ಕುಟುಂಬಸ್ಥರಲ್ಲಿ ಬಂದು ಸೇರಿದ್ದರು. ಅಂತಿಮ ಕಾರ್ಯ ನೆರವೇರಿದ ನಂತರ ಎಲ್ಲರೂ ತಮ್ಮ ತಮ್ಮ ಊರಿಗೆ ಪ್ರಯಾಣ ಬೆಳೆಸಿದ್ದರು. ವಿವಾಹವಾಗಿ ಒಂದು ದಿನವೂ ರಮೇಶನನ್ನು ಬಿಟ್ಟು ಇರದ ವನಜ ಈಗ ಜೀವನದಲ್ಲಿ ಒಬ್ಬಂಟಿಯಾಗಿ ತುಂಬ ಬೇಸರ ಅನುಭವಿಸುತ್ತಿದ್ದರು. ವಯಸ್ಸಾದ ಕಾಲದಲ್ಲಿ ಪತಿಯೊಂದಿಗೆ ಜೀವಿಸಬೇಕು ಎಂಬ ಮಹದಾಸೆ ಕೊನೆಗೊಂಡಿತ್ತು. ಈಗ ವನಜಾಳಿಗೆ ತನ್ನ ಅತ್ತೆಯ ನೆನಪು ಮರುಕಳಿಸುತ್ತಿತ್ತು. ಸದಾ ತನ್ನ ಪತಿಯನ್ನು ಯೋಚಿಸುತ್ತಾ ದಿನ ಕಳೆಯುತ್ತಿದ್ದ ಅತ್ತೆಯನ್ನು ಅದೆಷ್ಟೋ ಬಾರಿ ತಾನು ಹೀಯಾಳಿಸುತ್ತಿದ್ದೆ. ಈಗ ವನಜ ವಿಧವೆಯಾಗಿ ಅದನ್ನೆಲ್ಲ ಅನುಭವಿಸುತ್ತಿದ್ದಳು. ಯಾವುದೇ ಖರ್ಚಿಗೂ ಹಿಂದು ಮುಂದು ನೋಡದ, ಯೋಚನೆ ಮಾಡದೆ ಹಣ ಖರ್ಚು ಮಾಡುತ್ತಿದ್ದ ವನಜ ಈಗ ತನ್ನದೇ ಖರ್ಚಿನ ಹಣಕ್ಕೆ ಮಗನ ಮುಂದೆ ಖರ್ಚಿನ ಕಾರಣವನ್ನೂ ಕೊಟ್ಟು ಕೈಚಾಚಿ ಕೇಳುವಂತಹ ಪರಿಸ್ಥಿತಿ ಬಂದೊದಗಿತ್ತು. ಮನೆಯಲ್ಲಿಯೇ ಇರೋ ನಿಮಗೆ ಏನು ಖರ್ಚು ಅಂತ ಇರುತ್ತೆ ಅಮ್ಮ? ಸುಮ್ಮನೆ ನಮ್ಮಿಂದ ಹಣ ಪಡೆದು ಯಾರ್ಯಾರೋ ನೆಂಟರಿಷ್ಟರಿಗೆ ಖರ್ಚು ಮಾಡಬೇಡಿ, ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಿ ಎಂದು ಬಿಟ್ಟಿದ್ದ. ಪತಿಯ ಹಣದಲ್ಲಿ ತಾನು ಏನನ್ನು ಕೊಂಡುಕೊಂಡರೂ ಯಾವ ಕಾರಣಕ್ಕಾಗಿ ಎಂದು ಕೇಳುತ್ತಿರಲಿಲ್ಲ. ಆದರೆ ಈಗ ಮಗನಿಗೆ ಪ್ರತಿ ಸಾರಿಯೂ ಖರ್ಚಿನ ಲೆಕ್ಕ ಹೇಳಬೇಕಾಗಿತ್ತು. ವನಜಾಳಿಗೆ ಇದು ತುಂಬ ಹಿಂಸೆ ಅನ್ನಿಸತೊಡಗಿತ್ತು. ಸಾಲದ್ದಕ್ಕೆ ಸೊಸೆಯು ತುಂಬ ಕಠೋರವಾಗಿ ವರ್ತಿಸುತ್ತಿದ್ದಳು. ನಾನಂತೂ ಕೆಲಸಕ್ಕೆ ಹೋಗುತ್ತೇನೆ, ನಿಮಗೆ ಮನೆಯಲ್ಲಿ ಕುಳಿತು ಬೇರೇನು ಕೆಲಸವಿದೆ? ಮನೆ ಕೆಲಸಗಳನ್ನಾದರೂ ಮಾಡಿ ಮುಗಿಸಲು ನಿಮಗೇನು ಕಷ್ಟ ಎಂದು ಕಿರುಚಾಡುತ್ತಿದ್ದಳು. ರಮೇಶನ ಮರಣದ ನಂತರ ಮಕ್ಕಳು ತಾವಿದ್ದ ಮನೆಯನ್ನು ಮಾರಲು ತೀರ್ಮಾನಿಸಿದ್ದರು. ವನಜರಿಗೆ ಯಾವುದೇ ಕಾರಣಕ್ಕೂ ಆ ಮನೆಯನ್ನು ಮಾರಲು ಇಷ್ಟವಿರಲಿಲ್ಲ. ತಾವಿಬ್ಬರು ಸ್ವಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟು ಸಾಲ ಮಾಡಿ ಕಟ್ಟಿಸಿದ ಮನೆ ಅದು. ಅದನ್ನು ಮಾರಲು ತಾನು ಎಂದಿಗೂ ಬಿಡುವುದಿಲ್ಲ ಎನ್ನುವಾಗ, ಹಾಗಿದ್ದರೆ ನಾವು ಯಾರೂ ಈ ಮನೆಯಲ್ಲಿ ವಾಸಿಸೋದಿಲ್ಲ, ನೀವೊಬ್ಬರೇ ಇಲ್ಲಿ ವಾಸಿಸಬೇಕಾಗುತ್ತೆ. ವಯಸ್ಸಾದ ಕಾಲಕ್ಕೆ ಆರೋಗ್ಯ ಸರಿ ಇಲ್ಲದಿದ್ದರೆ ಹೀಗೆ ಒಬ್ಬಂಟಿಯಾಗಿರಲು ಸಾಧ್ಯವೇ? ನಮಗೂ ಒಂದು ಕುಟುಂಬ ಅಂತ ಇದೆ ಅಮ್ಮ. ಆದ್ದರಿಂದ ಈ ಮನೆಯನ್ನು ಮಾರಿ ಬಂದ ಹಣವನ್ನು ಎಲ್ಲರೂ ಸಮನಾಗಿ ಹಂಚಿಕೊಂಡು ತಾಯಿಗೆ ಯಾರೊಂದಿಗೆ ವಾಸಿಸಲು ಇಷ್ಟವೋ ಅವರೊಂದಿಗೆ ವಾಸಿಸಬಹುದು ಎಂದು ಮಕ್ಕಳು ಬೇಡಿಕೊಂಡಾಗ ವನಜಳಿಗೆ ಹಾಳು ಮನಸ್ಸು ಇಲ್ಲವೆನ್ನಲು ಸಾಧ್ಯವಾಗಲಿಲ್ಲ. ನಂತರ ಇಲ್ಲದ ಮನಸ್ಸಿನಿಂದ ಮನೆಯನ್ನು ಮಾರಿಕೊಂಡರು ವನಜ. ನಂತರ ಹಿರಿಯ ಮಗನೊಂದಿಗೆ ವಾಸಿಸಲು ಹೊರಟು ಹೋದರು. ಅಲ್ಲಿ ಅವರ ಕರಾಳ ಮುಖ ತೆರೆದುಕೊಂಡಿತ್ತು. ಪ್ರತಿದಿನವೂ ವನಜಾರಿಗೆ ತುಂಬ ನೋವು ಕೊಡುತ್ತಿದ್ದಳು ಸೊಸೆ. ತಾನು ಅತ್ತೆಯೊಂದಿಗೆ ವರ್ತಿಸುತ್ತಿದ್ದ ರೀತಿ ಇಂದು ತನಗೇ ಸಿಗುತ್ತಿದೆ ಎಂದುಕೊಂಡಿದ್ದಳು ವನಜ. ದಿನ ಕಳೆದಂತೆ ಸೊಸೆಯ ಕಿರಿಕಿರಿ ಹೆಚ್ಚಾಗಿತ್ತು. ನಮ್ಮ ಮನೆಗೆ ಬಂದು 6 ತಿಂಗಳಾಗಿ ಹೋಗಿದೆ ಅತ್ತೆ, ನಿಮಗೆ ಇನ್ನೂ 2 ಗಂಡು ಮಕ್ಕಳಿದ್ದಾರಲ್ಲವಾ? ಸ್ವಲ್ಪ ದಿನ ಅವರೊಂದಿಗೆ ಹೋಗಿ ವಾಸ ಮಾಡಿ ಎಂದು ಒತ್ತಾಯ ಮಾಡಿದಾಗ ಮಗ ಏನೊಂದು ಮಾತನಾಡದೆ ಮೌನವಾಗಿದ್ದ. ನಂತರ 2ನೇ ಮಗನೊಂದಿಗೆ ಮಾತನಾಡಿ ವನಜ ಅವನ ಮನೆಗೆ ತೆರಳುವರು. ಅಲ್ಲಿನ ಕತೆ ಇನ್ನೂ ಭಯಂಕರ. 2ನೇ ಸೊಸೆಯು ಸದಾ ಟಿವಿ ನೋಡುತ್ತಾ ಮೊಬೈಲ್ ನೋಡುತ್ತಾ ದಿನ ಕಳೆಯುತ್ತಿದ್ದ ಸೋಮಾರಿ. ಅತ್ತೆಯೊಂದಿಗೆ ಬೇಕಾಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು. ಇದನ್ನೆಲ್ಲ ನೋಡಿ ಮಗ ಏನೊಂದೂ ಮಾತನಾಡುತ್ತಿರಲಿಲ್ಲ. ಮಾತನಾಡಿದರೂ ಪತಿಯನ್ನು ಸರಿಯಾಗಿ ಬೈದು ಸುಮ್ಮನಿರಿಸುತ್ತಿದ್ದಳು. ವಯಸ್ಸಾದ ವನಜ ಎಷ್ಟು ಅಂತ ಕೆಲಸ ಮಾಡಲು ಸಾಧ್ಯ? ಅಲ್ಲಿಗೆ ತೆರಳಿ 2 ತಿಂಗಳಾಗುವಷ್ಟರಲ್ಲಿ ವನಜಾಳಿಗೆ 2 ವರ್ಷ ಕಳೆದಂತಾಗಿತ್ತು. ಇನ್ನೂ ಇದನ್ನು ಇಲ್ಲಿ ಸಹಿಸಲಾರೆ ಎಂದು 3ನೇ ಮಗನೊಂದಿಗೆ ಗೋಗರೆದು ಅವನ ಮನೆಗೆ ಬರುವರು.
ಮೂರನೇ ಸೊಸೆಯು ಅತ್ತೆಯನ್ನು ಮೊದಲಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ನಂತರ ಹಿರಿಯ ಇಬ್ಬರು ಸೊಸೆಯ ಮಾತುಗಳನ್ನು ಕೇಳಿ ಅವಳು ಕ್ರೂರವಾಗಿ ವರ್ತಿಸಲು ಶುರು ಮಾಡಿದ್ದಳು. ಇದರ ಮಧ್ಯೆ ವನಜಾಳಿಗೆ ಸದಾ ಆರೋಗ್ಯದ ಸಮಸ್ಯೆ ಎದುರಾಗಿತ್ತು. ಯಾರಿಗೂ ಆರೋಗ್ಯ ಹದ ಕೆಡೋದೇ ಇಲ್ಲವಾ? ಒಂದು ಸಣ್ಣ ಜ್ವರ ಬಂದರೂ ಸದಾ ರೂಮಿನಲ್ಲಿ ಮಲಗಿಕೊಂಡೇ ಇರುತ್ತೀರಾ? ಅದೇನು ಅಂತ ನನಗೆ ಗಂಟು ಬಿದ್ದರೋ ಏನೋ ಎಂದು ವನಜ ತನ್ನ ಅತ್ತೆಗೆ ಹೇಳುತ್ತಿದ್ದ ಚುಚ್ಚು ಮಾತುಗಳು ಇಂದು ಸೊಸೆಯು ವನಜಾಳಿಗೆ ಹೇಳುತ್ತಿದ್ದಳು. ಸದಾ ಆರೋಗ್ಯ ಸರಿಯಿಲ್ಲ ಅಂತ ಹೀಗೆ ಕೋಣೆಯಲ್ಲಿ ಕುಳಿತುಕೊಂಡರೆ ಮನೆ ಕೆಲಸ ಯಾರು ಮಾಡೋದು ಎಂದು ಕಿರುಚಾಡುವಾಗ ವನಜ ನರಳಾಡಿಕೊಂಡೇ ಮನೆ ಗುಡಿಸಿ ಒರೆಸಿ ಕೊಡುತ್ತಿದ್ದರು. ಮೂಲೆಯಲ್ಲಿ ಕಸ ಹಾಗೇ ಇದೆ ಎನ್ನುತ್ತಾ ಎರಡೆರಡು ಸಾರಿ ಕ್ಲೀನ್ ಮಾಡಿಸಿಕೊಳ್ಳುತ್ತಿದ್ದಳು ಸೊಸೆ. ಇದೆಲ್ಲವೂ ತಾನು ಅತ್ತೆಯೊಂದಿಗೆ ಮಾಡುತ್ತಿದ್ದ ಹಿಂಸೆ. ತನ್ನ ಅತ್ತೆಯು ಅದೆಷ್ಟು ಅಂತ ಕಣ್ಣೀರು ಹಾಕಿರಬಹುದು ಎಂದು ಒತ್ತರಿಸಿ ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಳ್ಳುವರು ವನಜ. ಮಕ್ಕಳು ತಮ್ಮ ತಮ್ಮ ಕೆಲಸಗಳಲ್ಲಿ ಮುಳುಗಿ ಹೋಗಿದ್ದರು. ಯಾರೊಬ್ಬರಿಗೂ ತಾಯಿಯ ಸಂತೋಷ ಬೇಕಾಗಿರಲಿಲ್ಲ. ಅವರದೇ ಭವಿಷ್ಯದ ಬಗ್ಗೆ ಚಿಂತಿತರಾಗುತ್ತಿದ್ದರು. ಅವರ ಮಕ್ಕಳ ಬೇಕು ಬೇಡಗಳನ್ನು ನೆರವೇರಿಸಿಕೊಡುತ್ತಿದ್ದರು. ಬೇಕಾದ ಕಡೆ ಸುತ್ತಾಡಲು ಹೋಗುತ್ತಿದ್ದರು. ವಯಸ್ಸಾದ ತಾಯಿಗೆ ತಮ್ಮೊಂದಿಗೆ ಬರಲು ಸಾಧ್ಯವಾಗುವುದಿಲ್ಲ ಎಂದು ವನಜಾಳನ್ನು ಕರೆಯುತ್ತಿರಲಿಲ್ಲ. ಸಣ್ಣದ್ದರಿಂದ ಸದಾ ಮಕ್ಕಳಿಗೋಸ್ಕರ ಜೀವನ ಸಾಗಿಸಿ ಪತಿಯೊಂದಿಗೆ ಸರಿಯಾಗಿ ನೆಂಟರಿಷ್ಟರ ಮನೆಗೂ ಹೋಗಿರಲಿಲ್ಲ. ಇನ್ನು ಸುತ್ತಾಡಲು ಹೋಗುವ ಮಾತು ಅದು ದೂರವೇ. ಈಗ ಮಕ್ಕಳು ಅದನ್ನೆಲ್ಲ ಅರ್ಥವೇ ಮಾಡಿಕೊಂಡಿಲ್ಲ. ಸೊಸೆಯಂದಿರು ಎಲ್ಲರನ್ನೂ ಅಹಂಕಾರದಿಂದ ಆಳುತ್ತಿದ್ದರು. ಈಗ ಜೀವನದಲ್ಲಿ ಯಾವುದೇ ದೂರುಗಳಿಲ್ಲ ವನಜಾಳಿಗೆ. ದೂರುಗಳಿದ್ದರೂ ಹೇಳಿಕೊಳ್ಳಲು ತನ್ನವರು ಅಂತ ಯಾರೂ ಇರಲಿಲ್ಲ. ಸದಾ ಕಣ್ಣೀರಿನೊಂದಿಗೆ ಜೀವನ ಸಾಗಿಸುತ್ತಿದ್ದಾಗಲೇ ಆರೋಗ್ಯ ತೀರಾ ಹದಗೆಟ್ಟಾಗ ಮಗನೊಂದಿಗೆ ಬೇಡಿಕೊಂಡು ಹೇಳಿದಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ. ಆದರೆ ಒಬ್ಬನು ತನ್ನ ಪಾಪಗಳಿಂದ ಎಷ್ಟು ದಿನ ರಕ್ಷಿಸಿಕೊಳ್ಳಬಹುದು? ಮಾರಕವಾದ ಕ್ಯಾನ್ಸರ್ ರೋಗ ದೇಹವನ್ನು ತಲುಪಿ ಅದಾಗಲೇ 6 ತಿಂಗಳು ಕಳೆದಿತ್ತು. 4ನೇ ಹಂತದಲ್ಲಿತ್ತು. ಕೊನೆಯ ಹಂತ. ಆಹಾರವನ್ನು ನುಂಗಲು ಸಾಧ್ಯವಾಗದೆ ಗಂಜಿ ಕುಡಿದು ಜೀವನ ಸಾಗಿಸುತ್ತಿದ್ದಳು ವನಜ. ಇಂದು ವನಜ ಕೋಣೆಯಲ್ಲಿ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿದ್ದಳು ಅಥವಾ ತನ್ನ ಪಾಪಗಳ ಪರಿಣಾಮಗಳನ್ನು ಅನುಭವಿಸುತ್ತಿದ್ದಳು. ಮಕ್ಕಳು ಆಗೊಮ್ಮೆ ಈಗೊಮ್ಮೆ ಕಷ್ಟದಿಂದ ಭೇಟಿ ಕೊಡುತ್ತಿದ್ದರು. ಇದೀಗ ವನಜಾಳಿಗೆ ಜೀವನವೇ ನರಕಯಾತನೆಯಾಗಿತ್ತು. ಹೊಟ್ಟೆಯಲ್ಲಿನ ಪೈಪ್ನಲ್ಲಿ ಅಡಚಣೆಯಿಂದ ಏನನ್ನೂ ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ. ಮಕ್ಕಳು ಕೋಣೆಯೊಳಗೆ ಇಣುಕಿ ನೋಡುವುದನ್ನು ನಿಲ್ಲಿಸಿದ್ದರು. ಸಾಯುವುದನ್ನು ಎಲ್ಲರೂ ಪರೋಕ್ಷವಾಗಿ ಕಾಯುತ್ತಿದ್ದಾರೆ. ದೇವರ ಮನೆಯಲ್ಲಿಯೂ ನನಗೆ ಸ್ಥಾನವಿಲ್ಲ. ಅದಕ್ಕಾಗಿಯೇ ಪ್ರತಿ ಕ್ಷಣ ಸಾವಿಗಾಗಿ ಪ್ರಾರ್ಥಿಸಿದರೂ ಮೋಕ್ಷ ಸಿಗುತ್ತಿಲ್ಲ. ನನ್ನ ಪಾಪಗಳು ಯಾವಾಗ ಕೊನೆಗೊಳ್ಳುತ್ತದೆಯೋ ಎಂದು ಯಾರಿಗೆ ತಿಳಿದಿದೆ ಎಂದು ಕಣ್ಣೀರಿಡುತ್ತಲೇ ಜೀವನದ ನರಕವನ್ನು ನೋಡಿ ವನಜ ಕಲ್ಲಾಗಿ ಹೋಗಿದ್ದಳು. ಅದೊಂದು ಮುಂಜಾನೆಯ ಸಮಯ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ರೋಗದ ಕ್ರೂರತೆಯನ್ನು ಎದುರಿಸಲು ಸಾಧ್ಯವಾಗದೆ ಸದಾ ನೋವಿನಿಂದ ನರಳಾಡಿ ವನಜ ಪತಿಯನ್ನು ಸೇರಿಕೊಂಡಳು. ಮಕ್ಕಳಿಗಾಗಲಿ ಸೊಸೆಯಂದಿರಿಗಾಗಲಿ ಒಂದು ಹನಿ ಕಣ್ಣೀರು ಹೊರಬೀಳಲಿಲ್ಲ. ವನಜಾಳ ಸಾವನ್ನೇ ಎದುರು ನೋಡುತ್ತಿದ್ದರು. ಸೊಸೆಯಂದಿರು ಅದೃಷ್ಟ ಎಂದುಕೊಂಡರು. ಆದಷ್ಟು ಬೇಗ ಅಂತ್ಯಕ್ರಿಯೆ ನಡೆಸಲು ಗಂಡು ಮಕ್ಕಳು ಹಾತೊರೆಯುತ್ತಿದ್ದರು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.